ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು 2023ರಲ್ಲಿ ಬಿಡುಗಡೆಯಾಗಿದ್ದ ರೂಟ್ ನಂಬರ್ 17 ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ತಮಿಳುನಾಡಿನ ಸತ್ಯಮಂಗಲ ಕಾಡಿನ ಬಳಿ ಒಂದು ನಿಗೂಢವಾದ ಹಾಗೂ ಡೇಂಜರಸ್ ಆಗಿರುವ ರಸ್ತೆ ಇರುತ್ತೆ. ಆ ರಸ್ತೆಗೆ ಗವರ್ಮೆಂಟ್ ರೂಟ್ ನಂಬರ್ 17 ಅಂತ ಹೆಸರನ್ನ ಇಟ್ಟಿರುತ್ತೆ. ಸುಮಾರು 30 ವರ್ಷಗಳ ಹಿಂದೆ ಮಾಡಲಾಗಿದ್ದ ಆ ರಸ್ತೆಯಲ್ಲಿ ರಾತ್ರಿ ಹೊತ್ತು ಟ್ರಾವೆಲ್ ಮಾಡ್ತಿದ್ದ ಸುಮಾರು 6 ಜನ ತುಂಬಾನೇ ನಿಗೂಢವಾಗಿ ಹಾಗೂ ಭೀಕರವಾಗಿ ಸತ್ತು ಹೋಗಿರ್ತಾರೆ. ಸೊ ಇದೇ ಕಾರಣಕ್ಕೆ ಗವರ್ಮೆಂಟ್ ನವರು ಸಾಯಂಕಾಲ 6 ಗಂಟೆ ಮೇಲೆ ಆ ರಸ್ತೆಯಲ್ಲಿ ಯಾರು ಕೂಡ ಟ್ರಾವೆಲ್ ಮಾಡೋ ಹಾಗಿಲ್ಲ ಅಂತ ಸೈನ್ ಬೋರ್ಡ್ ಅನ್ನ ಕೂಡ ಹಾಕಿರ್ತಾರೆ. ಆದ್ರೆ ಲವರ್ಸ್ ಆಗಿರುವ ಚಿತ್ರದ ಹೀರೋ ಹಾಗೂ ಹೀರೋಯಿನ್ ಟ್ರಿಪ್ಗೆ ಅಂತ ಹೋಗ್ತಿರುವಾಗ ಗೊತ್ತಿಲ್ಲದೆ ರೂಟ್ ನಂಬರ್ 17 ಒಳಗಡೆ ಹೊರಟು ಹೋಗ್ತಾರೆ. ಸೊ ಚಿತ್ರದಲ್ಲಿ ಮುಂದೆನಾಯ್ತು, ಅಷ್ಟಕ್ಕೂ ರೂಟ್ ನಂಬರ್ 17 ನ ಮಿಸ್ಟರಿ ಏನು? ಸಾಯಂಕಾಲ 6 ಗಂಟೆ ಮೇಲೆ ಆ ರಸ್ತೆಯಲ್ಲಿ ಟ್ರಾವೆಲ್ ಮಾಡೋರು ತುಂಬಾನೇ ನಿಗೂಢವಾಗಿ ಸಾಯೋದ್ಯಾಕೆ? ಸುತ್ತಮುತ್ತಲಿನ ಜನಗಳು ಮಾತನಾಡಿಕೊಳ್ಳೋ ಹಾಗೆ ಆ ರಸ್ತೆಯಲ್ಲಿ ನಿಜವಾಗಿಯೂ ದೆವ್ವ ಇದೆಯಾ? ಪೊಲೀಸರ ಇನ್ವೆಸ್ಟಿಗೇಷನ್ ನಡೀತಾ ಹೋದಾಗೆ ಚಿತ್ರದಲ್ಲಿ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ 1995 ತಮಿಳುನಾಡಿನ ಸತ್ಯಮಂಗಲ ಕಾಡಿನ ಒಳಗಡೆ ಒಂದು ಹಳೆಯ ಅಂಬಾಸಿಡರ್ ಕಾರು ಹೋಗ್ತಿರೋದನ್ನ ನೋಡ್ತೀವಿ. ಆ ಕಾರು ಹೈವೇಯಿಂದ ಚಿಕ್ಕ ರಸ್ತೆಗೆ ಟರ್ನ್ ಆಗ್ತಿದ್ದ ಹಾಗೆ ಆ ಕಾರಿಗೆ ಆಕ್ಸಿಡೆಂಟ್ ಆಗುತ್ತೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈಗ ಕತೆ 2022 ಅದೇ ಕಾಡಿನಲ್ಲಿ ಓಪನ್ ಆಗುತ್ತೆ. ಆ ಕಾಡಿನಲ್ಲಿದ್ದ ಒಂದು ಸೀಕ್ರೆಟ್ ಅಂಡರ್ ಗ್ರೌಂಡ್ ಡೋರ್ ಅನ್ನ ಓಪನ್ ಮಾಡಿ ಹೊರಗಡೆ ಬಂದ ಒಬ್ಬಳು ಹುಡುಗಿ ಹೆದರಿಕೊಂಡು ಓಡೋದಕ್ಕೆ ಶುರು ಮಾಡ್ತಾಳೆ. ಆ ಹುಡುಗಿ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಓಡ್ತಿರ್ತಾಳೆ. ಆದ್ರೆ ಆಕೆಯನ್ನ ಒಂದು ವಿಚಿತ್ರವಾದ ಹಾಗೂ ಭಯಾನಕವಾದ ಆಕೃತಿ ಚೇಸ್ ಮಾಡ್ತಿರುತ್ತೆ. ಆಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕೊನೆಗೆ ಆ ಆಕೃತಿ ಆಕೆಯನ್ನ ಹಿಡಿದು ಸರಿಯಾಗಿ ಹೊಡೆದು ಮತ್ತೆ ವಾಪಸ್ ಎಳೆದುಕೊಂಡು ಹೋಗುತ್ತೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಕತೆ ಈಗ 3 ವಾರಗಳ ಹಿಂದಕ್ಕೆ ಶಿಫ್ಟ್ ಆಗುತ್ತೆ. ಈಗ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿರುವ ಕಾರ್ತಿಕ್ ಹಾಗೂ ಅಂಜನಾ ಎಂಬ ಲವರ್ಸ್ ಅನ್ನ ನೋಡ್ತೀವಿ. ಸದ್ಯದಲ್ಲೇ ಕಾರ್ತಿಕ್ ನ ಬರ್ತ್ಡೇ ಇದ್ದ ಕಾರಣ ಇಬ್ಬರು ಎಲ್ಲಾದ್ರೂ ವೆಕೇಶನ್ ಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಕರೀತಾನೆ. ಸರಿ ಅಂತ ಇಬ್ಬರು ಲಗೇಜ್ ಗಳನ್ನ ಪ್ಯಾಕ್ ಮಾಡಿಕೊಂಡು ಕಾರಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸಿಕೊಂಡು ಸತ್ಯಮಂಗಲ ಕಾಡಿನ ಕಡೆ ಹೊರಡುತ್ತಾರೆ. ಹೀಗೆ ಇಬ್ಬರು ಖುಷಿಯಾಗಿ ಮಾತನಾಡ್ತಾ ಹೋಗ್ತಿರುವಾಗ ಇವರ ಕಾರ್ ಬ್ರೇಕ್ ಡೌನ್ ಆಗುತ್ತೆ. ಆಗ ಅದೇ ರಸ್ತೆಯಲ್ಲಿ ಬರ್ತಿದ್ದ ಜನಗಳ ಹೆಲ್ಪ್ ಅನ್ನ ತೆಗೆದುಕೊಂಡು ಕಾರನ್ನ ರೆಡಿ ಮಾಡಿಕೊಂಡು ಮತ್ತೆ ತಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾರೆ. ಹೀಗೆ ಮತ್ತಷ್ಟು ದೂರ ಕಾಡಿನ ಒಳಗಡೆ ಜರ್ನಿ ಮಾಡ್ತಾ ಬಂದಾಗ ಇವರಿಗೆ 2 ದಾರಿಗಳು ಕಾಣಿಸುತ್ತವೆ. ಒಂದು ಎಲ್ಲ ಗಾಡಿಗಳು ಓಡಾಡುವ ಹೈವೇ ಆದ್ರೆ ಅದರ ಪಕ್ಕದಲ್ಲೇ ರೂಟ್ ನಂಬರ್ 17 ಎಂಬ ಒಂದು ರಸ್ತೆ ಇರುತ್ತೆ. ಈಗ ಇವರಿಬ್ಬರ ಕಾರ್ ಕಾಡಿನ ಮಧ್ಯದಲ್ಲಿದ್ದ ಕಾರಣ ಗೂಗಲ್ ಮ್ಯಾಪ್ ಕೂಡ ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ. ಮೋಸ್ಟ್ಲಿ ತಾವು ಹೋಗಬೇಕಾಗಿರುವ ಆ ಜಾಗಕ್ಕೆ ಇದೇ ರಸ್ತೆಯಲ್ಲಿ ಹೋಗಬೇಕೇನೋ ಅಂದುಕೊಂಡ ಕಾರ್ತಿಕ್ ರೂಟ್ ನಂಬರ್ 17 ಕಡೆ ಕಾರನ್ನ ತಿರುಗಿಸಿ ಬಿಡುತ್ತಾನೆ. ಈಗ ಕ್ಯಾಮ್ರಾ ನಿಧಾನಕ್ಕೆ ಝೂಮ್ ಔಟ್ ಆದಾಗ ಗವರ್ಮೆಂಟ್ ನವರು ಅಲ್ಲಿ ಹಾಕಿರುವ ಒಂದು ಸೈನ್ ಬೋರ್ಡ್ ಕಾಣಿಸುತ್ತೆ. ಅದರಲ್ಲಿ ಸಾಯಂಕಾಲ 6 ಗಂಟೆ ಮೇಲೆ ಯಾರು ಕೂಡ ಈ ರಸ್ತೆಯಲ್ಲಿ ಹೋಗಬಾರ್ದು ಅಂತ ಬರ್ದಿರುತ್ತೆ. ಆದ್ರೆ ಕಾರ್ತಿಕ್ ಹಾಗೂ ಅಂಜನಾ ಆ ಬೋರ್ಡ್ ನೋಡದೆ ಅದೇ ರಸ್ತೆ ಮೂಲಕ ಹೊರಟು ಹೋಗಿರ್ತಾರೆ. ಹೀಗೆ ಆ ರಸ್ತೆ ಮೂಲಕ ಮತ್ತಷ್ಟು ಒಳಗಡೆ ಬಂದಾಗ ಟಾರ್ ರಸ್ತೆ ಮುಗಿದು ಒಂದು ಮಣ್ಣಿನ ರಸ್ತೆ ಸಿಗುತ್ತೆ. ಈಗ ಕಾರ್ತಿಕ್ ಹಾಗೂ ಅಂಜನಾ ಕಾರನ್ನ ಸ್ಟಾಪ್ ಮಾಡಿ ಈಗೇನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಅಲ್ಲೇ ಪಾಳು ಬಿದ್ದಿರುವ ಒಂದು ಗುಡಿಸಲು ಕಾಣಿಸುತ್ತೆ. ಅಷ್ಟರಲ್ಲೇ ರಾತ್ರಿ ಆಗ್ತಿದ್ದ ಕಾರಣ ಕಾರ್ತಿಕ್ ಒಂದು ಐಡಿಯಾ ಮಾಡ್ತಾನೆ. ಅಂಜನಾ, ಹೇಗಿದ್ರು ನಾವಿಬ್ರು ಪರ್ಸನಲ್ ಆಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ವಿ ಅಲ್ವಾ? ಹೇಗಿದ್ರು ಈ ಜಾಗ ತುಂಬಾನೇ ಥ್ರಿಲ್ಲಿಂಗ್ ಆಗಿದೆ. ನಾವ್ಯಾಕೆ ಈ ರಾತ್ರಿ ಇಲ್ಲೇ ಫೈರ್ ಕ್ಯಾಂಪ್ ಹಾಕೊಂಡು ಸ್ಟೇ ಮಾಡಬಾರ್ದು ಅಂತ ಕೇಳ್ತಾನೆ. ಅಂಜನಾ ಕೂಡ ಎಕ್ಸೈಟ್ ಆಗಿ ಸರಿ ಅಂತ ಒಪ್ಪಿಕೊಳ್ತಾಳೆ. ಹೀಗೆ ಇಬ್ಬರು ಅಲ್ಲೇ ಫೈರ್ ಕ್ಯಾಂಪ್ ಹಾಕೊಂಡು ಮಾತನಾಡ್ತಾ ಕೂತಿರ್ತಾರೆ. ನಂತರ ತಮ್ಮ ಕಾರಿನ ಒಳಗಡೆ ಹೋಗಿ ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇಬ್ಬರು ರೊಮ್ಯಾನ್ಸ್ ಮಾಡ್ತಿದ್ರೆ ಒಂದು ವಿಚಿತ್ರವಾದ ಆಕೃತಿ ಮರದ ಹಿಂದೆ ಬಚ್ಚಿಟ್ಟುಕೊಂಡು ಇವರನ್ನೇ ಅಬ್ಸರ್ವ್ ಮಾಡ್ತಿರೋದನ್ನ ನೋಡ್ತೀವಿ. ಈ ಕಡೆ ಕಾರಿನ ಒಳಗಡೆ ಇದ್ದ ಕಾರ್ತಿಕ್ಗೆ ಸುತ್ತಮುತ್ತ ಯಾರೋ ಓಡಾಡ್ತಿರುವ ರೀತಿ ಶಬ್ದ ಆಗಿ ಏನದು ಅಂತ ಚೆಕ್ ಮಾಡೋದಕ್ಕೆ ಹೊರಗಡೆ ಬರುತ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಇವನ ಮುಂದೆ ಒಂದು ಆಕೃತಿ ಸಡನ್ ಆಗಿ ಪಾಸ್ ಆಗುತ್ತೆ. ಅದನ್ನ ನೋಡಿ ತುಂಬಾನೇ ಕಿರುಚಿಕೊಳ್ತಾನೆ. ನಂತರ ತಕ್ಷಣ ಕಾರಿನ ಒಳಗಡೆ ಬಂದು ಅಂಜನಾ, ಈ ಕಾಡಿನಲ್ಲಿ ಬೇರೆ ಯಾರೋ ಇದ್ದಾರೆ ಅನ್ಸುತ್ತೆ, ನಾವು ತಕ್ಷಣವೇ ಇಲ್ಲಿಂದ ಹೊರಟು ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಅಂಜನಾ ನಗುತ್ತಾ, ಇದು ಕಾಡಾಗಿರುವ ಕಾರಣ ಯಾವುದಾದ್ರೂ ಕಾಡು ಪ್ರಾಣಿಗಳು ಓಡಾಡ್ತಿರ್ಬೋದಲ್ವಾ, ಇರು ಏನದು ನೋಡ್ತೀನಿ ಅಂತ ಕಾರ್ತಿಕ್ ಎಷ್ಟೇ ಬೇಡ ಅಂದ್ರೂ ಕೂಡ ಅವನ ಮಾತನ್ನ ಕೇಳದೆ ಕಾರಿನಿಂದ ಹೊರಗಡೆ ಬರ್ತಾಳೆ. ಹೀಗೆ ಹೊರಗಡೆ ಬಂದು ಏನದು ಅಂತ ನೋಡ್ತಿರುವಾಗ್ಲೇ ಶಾಕಿಂಗ್ಲಿ ಆ ವಿಚಿತ್ರವಾದ ಆಕೃತಿ ಆಕೆ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಅಂಜನಾ ಜೋರಾಗಿ ಕಿರುಚಿಕೊಳ್ತಿರೋದನ್ನ ನೋಡಿ
ನೋಡಿದ ಕಾರ್ತಿಕ್ ಕೂಡ ಹೊರಗಡೆ ಬರ್ತಾನೆ. ಆಗ ಅವನ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ 3 ದಿನಗಳ ನಂತರ ಸಿಟಿಯಲ್ಲಿ ಅಂಜನಾ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಅವಳ ಫ್ರೆಂಡ್ಸ್ ಗಳು ಪೊಲೀಸ್ ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಸರಿ ಅಂತ ಇನ್ಸ್ಪೆಕ್ಟರ್ ಸಲೀಂ ವಿಚಾರಿಸಿದಾಗ ಅಂಜನಾ ತನ್ನ ಬಾಯ್ ಫ್ರೆಂಡ್ ಆಗಿರುವ ಕಾರ್ತಿಕ್ ಜೊತೆ ವೆಕೇಶನ್ ಗೆ ಹೋಗಿದ್ಲು ಅಂತ ಹೇಳ್ತಾರೆ. ಈಗ ಸಲೀಂ ಏನ್ ಹೇಳ್ತಾನೆ ಅಂದ್ರೆ ಅವರಿಬ್ರು ಲವರ್ಸ್ ಅಲ್ವಾ, ಮೋಸ್ಟ್ಲಿ ಯಾವ್ದಾದ್ರು ಲಾಂಗ್ ಟ್ರಿಪ್ ಗೆ ಹೋಗಿರಬಹುದು. ಸರಿ, ಅಷ್ಟಕ್ಕೂ ಆ ಕಾರ್ತಿಕ್ ಯಾರು ಅಂತ ವಿಚಾರಿಸಿದಾಗ ಆತ XMLA ಗುರುಮೂರ್ತಿಯ ಮಗ ಅಂತ ಗೊತ್ತಾಗುತ್ತೆ. ಈ ಕಡೆ ಅಂಜನಾ ಹಾಗೂ ಕಾರ್ತಿಕ್ ಮೇಲೆ ಅಟ್ಯಾಕ್ ಆಗಿತ್ತಲ್ವಾ, ಅವರಿಬ್ಬರಿಗೆ ವಾಪಸ್ ಪ್ರಜ್ಞೆ ಬಂದಾಗ ಇಬ್ಬರು ಅಂಡರ್ ಗ್ರೌಂಡ್ ಗುಹೆಯ ಒಳಗಡೆ ಬಿದ್ದಿರ್ತಾರೆ. ಇಬ್ಬರಿಗೂ ಶಾಕ್ ಆಗಿ ನಾವ್ಯಾಕೆ ಇಲ್ಲಿದ್ದೀವಿ, ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಯಾವ್ದಾದ್ರು ದಾರಿ ಇದೆ ಅಂತ ಚೆಕ್ ಮಾಡ್ತಾರೆ. ಆದ್ರೆ ಏನು ಕೂಡ ಯೂಸ್ ಆಗೋದಿಲ್ಲ. ಈ ಕಡೆ ಸಲೀಂ ಹಾಗೂ ಅವನ ಟೀಮ್ ನವರು ಕಾರ್ತಿಕ್ ನ ಫಾರ್ಮ್ ಹೌಸ್ ಗೆ ಹೋಗಿ ಅವರಿಬ್ಬರು ಅಲ್ಲೇನಾದ್ರೂ ಇರ್ಬೋದಾ ಅಂತ ಚೆಕ್ ಮಾಡ್ತಿರ್ತಾರೆ. ಈಗ ಆಬ್ವಿಯಸ್ಲಿ ಕಾರ್ತಿಕ್ ಹಾಗೂ ಅಂಜನಾ ಫಾರ್ಮ್ ಹೌಸ್ ನಲ್ಲಿ ಇಲ್ಲ ಅಂತ ಗೊತ್ತಾದ ನಂತರ ಅವರಿಬ್ಬರ ಮೊಬೈಲ್ ಲೊಕೇಶನ್ ಅನ್ನ ಚೆಕ್ ಮಾಡೋದಕ್ಕೆ ಹೇಳ್ತಾನೆ. ಚೆಕ್ ಮಾಡಿದಾಗ ಕಾರ್ತಿಕ್ ನ ಮೊಬೈಲ್ ನೆಟ್ವರ್ಕ್ ಕೊನೆಯದಾಗಿ ಸತ್ಯಮಂಗಲ ಕಾಡಿನ ಒಳಗಡೆ ಎಂಟರ್ ಆದ ನಂತರ ನಾಟ್ ರೀಚಬಲ್ ಆಗಿರುತ್ತೆ. ಈ ಕಡೆ ಕಾರ್ತಿಕ್ ಹಾಗೂ ಅಂಜನಾ ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕೂಗಾಡ್ತಿರ್ತಾರೆ. ಆಗ ಆ ಸೀಕ್ರೆಟ್ ಗುಹೆಯ ಡೋರ್ ಅನ್ನ ಓಪನ್ ಮಾಡ್ಕೊಂಡು ಅದೇ ವಿಚಿತ್ರವಾದ ಹಾಗೂ ಭಯಾನಕವಾದ ಮನುಷ್ಯ ಒಳಗಡೆ ಬರುತ್ತಾನೆ. ಸ್ನೇಹಿತರೆ, ಆ ವ್ಯಕ್ತಿಯನ್ನ ನೋಡ್ತಿದ್ದ ಹಾಗೇನೆ ಗೊತ್ತಾಗುತ್ತೆ ಆತ ಕಳೆದ ಹಲವಾರು ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಿದ್ದಾನೆ ಅಂತ. ಈಗ ಕಾರ್ತಿಕ್ ಹಾಗೂ ಅಂಜನಾಗೆ ತುಂಬಾನೇ ಶಾಕ್ ಆಗಿ ಅಷ್ಟಕ್ಕೂ ಯಾರ್ ನೀನು, ನಮ್ಮನ್ಯಾಕೆ ಇಲ್ಲಿ ಕೂಡಿ ಹಾಕಿದ್ಯಾ ಅಂತ ಕೂಗಾಡ್ತಾರೆ. ಆದ್ರೆ ಆ ವ್ಯಕ್ತಿ ಇವರನ್ನ ನೋಡಿ ತುಂಬಾನೇ ವಿಚಿತ್ರವಾಗಿ ನಗ್ತಿರ್ತಾನೆ. ಈಗ ಕಾರ್ತಿಕ್ಗೆ ಪಿತ್ತ ನೆತ್ತಿಗೇರಿ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಉಲ್ಟಾ ಆ ವ್ಯಕ್ತಿನೇ ಕಾರ್ತಿಕ್ಗೆ ಸರಿಯಾಗಿ ಹೊಡೆದು ಅವನ ಮುಂದೆನೆ ಅಂಜನಾಗೆ ಕಿಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಕಾರ್ತಿಕ್ಗೆ ತುಂಬಾನೇ ಪೆಟ್ಟಾಗಿದ್ದ ಕಾರಣ ಏನು ಕೂಡ ಮಾಡೋದಕ್ಕೆ ಸಾಧ್ಯವಾಗದೆ ದಯವಿಟ್ಟು ಅವಳನ್ನ ಬಿಟ್ಟು ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಿರ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈ ಕಡೆ ಸಲೀಂ ಹಾಗೂ ಅವನ ಟೀಮ್ ನವರು ಹೈವೇಯ ಅಕ್ಕಪಕ್ಕ ಇದ್ದ ಅಂಗಡಿಗಳನ್ನ ವಿಚಾರಿಸ್ತಾ ಸತ್ಯಮಂಗಲ ಕಾಡಿನ ಬಳಿ ಬರ್ತಾರೆ. ಹೀಗೆ ಹುಡುಕುತ್ತಾ ಕಾಡಿನ ಒಳಗಡೆ ಬಂದಾಗ ಹೈವೇ ಪಕ್ಕದಲ್ಲಿರುವ ರೂಟ್ ನಂಬರ್ 17 ಕಾಣಿಸುತ್ತೆ. ಆದ್ರೆ ಇವರು ರೂಟ್ ನಂಬರ್ 17 ಒಳಗಡೆ ಹೋಗೋದಿಲ್ಲ, ಯಾಕಂದ್ರೆ ಅಲ್ಲಿ ಸೈನ್ ಬೋರ್ಡ್ ಅನ್ನ ಹಾಕಿದ್ದ ಕಾರಣ ಅವರಿಬ್ಬರು ಕೂಡ ಈ ರಸ್ತೆ ಒಳಗಡೆ ಹೋಗಿರೋದಿಲ್ಲ ಅಂತ ಅಂದುಕೊಳ್ತಾರೆ. ಅಷ್ಟರಲ್ಲೇ ಸಂಜೆ ಆಗಿದ್ದ ಕಾರಣ ನಾಳೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡೋಣ ಅಂತ ವಾಪಸ್ ಮನೆಗೆ ಬರ್ತಾರೆ. ಈ ಕಡೆ ಕಾರ್ತಿಕ್ ಹಾಗೂ ಅಂಜನಾ ಆ ವ್ಯಕ್ತಿ ಇಲ್ಲದಿರುವಾಗ ಹೇಗೋ ಮಾಡಿ ಮೇಲೆ ಬಂದು ಅಲ್ಲಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆ ವ್ಯಕ್ತಿ ಇವರಿಬ್ಬರನ್ನ ಚೇಸ್ ಮಾಡಿ ಸರಿಯಾಗಿ ಹೊಡೆದು ಮತ್ತೆ ಎಳೆದುಕೊಂಡು ಬಂದು ಗುಹೆಯ ಒಳಗಡೆ ಬಿಸಾಕಿ ಬಿಡ್ತಾನೆ. ಈಗ ಮೇಲಿನಿಂದ ಕೆಳಗಡೆ ಬಿದ್ದಿದ್ದ ಕಾರಣ ಕಾರ್ತಿಕ್ ನ ತಲೆಗೆ ತುಂಬಾನೇ ಪೆಟ್ಟಾಗಿ ರಕ್ತ ಸುರಿಯೋದಕ್ಕೆ ಶುರುವಾಗಿರುತ್ತೆ. ಅಂಜನಾ ಕಾರ್ತಿಕ್ ಅಂತ ಕೂಗಾಡ್ತಾಳೆ. ಆದ್ರೆ ಅವನ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇರೋದಿಲ್ಲ. ಈ ಕಡೆ ದಿನಗಳು ಕಳೆದ ಹಾಗೆ ಆಫೀಸರ್ ಸಲೀಂ ಹಾಗೂ ಅವನ ಟೀಮ್ ಮೇಲೆ ಆದಷ್ಟು ಬೇಗ ಈ ಕೇಸನ್ನ ಸಾಲ್ವ್ ಮಾಡಿ ಅಂತ ಪ್ರೆಷರ್ ಜಾಸ್ತಿ ಆಗುತ್ತೆ. ಈಗ ಅವರಿಬ್ಬರು ಎಲ್ಲಿಗೆ ಹೋಗಿರಬಹುದು ಅಂತ ಮತ್ತೊಮ್ಮೆ ಯೋಚನೆ ಮಾಡಿದಾಗ ಸಲೀಂಗೆ ಕಾಡಿನ ಮಧ್ಯೆ ಇರುವ ರೂಟ್ ನಂಬರ್ 17 ನೆನಪಾಗುತ್ತೆ. ಒಂದ್ ವೇಳೆ ಅವರಿಬ್ಬರು ಅದೇ ರಸ್ತೆಯಲ್ಲಿ ಹೋಗಿರಬಹುದಾ ಅಂತ ಚೆಕ್ ಮಾಡೋದಕ್ಕೆ ತಕ್ಷಣವೇ ತನ್ನ ಟೀಮ್ ಅನ್ನ ಕರೆದುಕೊಂಡು ಬರ್ತಾನೆ. ಆ ರಸ್ತೆಯಲ್ಲಿ ಏನಾದ್ರೂ ಕ್ಲೂಗಳು ಸಿಗ್ಬೋದಾ ಅಂತ ಚೆಕ್ ಮಾಡ್ತಾ ಹೋದಾಗ ಕಾರ್ತಿಕ್ ಕುಡಿದು ಬಿಸಾಕಿದ್ದ ಜ್ಯೂಸ್ ಬಾಟಲ್ ಕಾಣಿಸುತ್ತೆ. ಅದೇ ರೀತಿಯ ಜ್ಯೂಸ್ ಬಾಟಲಿಯನ್ನ ಸಲೀಂ ಕಾರ್ತಿಕ್ ನ ಫಾರ್ಮ್ ಹೌಸ್ ಗೆ ಹೋದಾಗ ನೋಡಿರ್ತಾನೆ. ಹಾಗಾದ್ರೆ ಖಂಡಿತ ಅವರಿಬ್ಬರು ಇದೇ ರಸ್ತೆಯಲ್ಲಿ ಹೋಗಿದ್ದಾರೆ ಅಂತ ತನ್ನ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡ್ಕೊಂಡು ಹೋಗ್ತಾನೆ. ಈ ಕಡೆ ಅವಿಚಿತ್ರವಾದ ವ್ಯಕ್ತಿ ಇದ್ದ ಅಲ್ವಾ, ಆತ ಮತ್ತೆ ಅಂಜನಾ ಬಳಿ ಬಂದು ಮಿಸ್ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಅಂಜನಾ ಅಲ್ಲೇ ಇದ್ದ ಒಂದು ಕಲ್ಲಿನಿಂದ ಅವನ ತಲೆಗೆ ಹೊಡೆದು ಅಲ್ಲಿಂದ ಮೇಲೆ ಬಂದು ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಸ್ನೇಹಿತರೆ, ಅಂಜನಾ ಹೀಗೆ ತಪ್ಪಿಸಿಕೊಳ್ತಿರೋದನ್ನೇ ಚಿತ್ರದ ಮೊದಲ ಸೀನ್ ನಲ್ಲಿ ನಾವು ನೋಡಿದ್ದು. ಆದ್ರೆ ಆ ವ್ಯಕ್ತಿ ಅಂಜನಾಳನ್ನ ಹಿಡಿದು ಸರಿಯಾಗಿ ಹೊಡೆದು ಮತ್ತೆ ಆ ಗುಹೆ ಒಳಗಡೆ ಎಸೆದು ಬಿಡುತ್ತಾನೆ. ಈ ಕಡೆ ಸಲೀಂ ಹಾಗೂ ಅವನ ಟೀಮ್ ನವರು ರಸ್ತೆಯಲ್ಲಿ ಚೆಕ್ ಮಾಡ್ತಾ ಬರ್ತಿದ್ರಲ್ವಾ, ಆದ್ರೆ ಆಗಲೇ ರಾತ್ರಿ ಆಗಿದ್ದ ಕಾರಣ ನಾಳೆ ಬಂದು ಚೆಕ್ ಮಾಡೋಣ ಅಂತ ವಾಪಸ್ ಹೋಗ್ತಾರೆ. ನಂತರ ಸಲೀಂ ಆ ದಿನ ರಾತ್ರಿ ಮನೆಯಲ್ಲಿ ಡ್ರಿಂಕ್ಸ್ ಮಾಡ್ತಾ ತಾನು ರೆಕಾರ್ಡ್ ಮಾಡಿದ್ದ ಆ ವಿಡಿಯೋವನ್ನ ನೋಡ್ತಿರ್ತಾನೆ. ಆಗ ಕಾಡಿನ ಮಧ್ಯಭಾಗದ ಒಂದು ಜಾಗದಲ್ಲಿ ಬೆಂಕಿ ಉರಿತಿರೋದನ್ನ ನೋಡ್ತಾನೆ. ಈಗ ಸಲೀಂಗೆ ಅರ್ಥ ಆಗುತ್ತೆ, ಹಾಗಾದ್ರೆ ಆ ಜಾಗದಲ್ಲಿ ಯಾರೋ ಇದ್ರು ಅಂತ. ಈಗ ಸಲೀಂ ತಕ್ಷಣವೇ ಒಬ್ಬನೇ ಜೀಪನ್ನ ತೆಗೆದುಕೊಂಡು ರೂಟ್ ನಂಬರ್ 17 ನಲ್ಲಿ ಬೆಂಕಿ ಕಾಣಿಸಿದ್ದ ಆ ಜಾಗಕ್ಕೆ ಬರ್ತಾನೆ. ಈಗ ತಾನಿರುವ ಜಾಗಕ್ಕೆ ರಾತ್ರಿ ಹೊತ್ತು ಯಾರೋ ಒಬ್ಬ ಬರ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ವಿಚಿತ್ರ ವ್ಯಕ್ತಿ
ವ್ಯಕ್ತಿ ಸಡನ್ ಆಗಿ ಅವನ ಜೀಪ್ ನ ಮುಂದೆ ಹೋಗಿ ಹೆದರಿಸುತ್ತಾನೆ. ಈಗ ಸಲೀಂ ಕೂಡ ಹೆದರಿಕೊಂಡು ತಕ್ಷಣವೇ ಜೀಪ್ ಅನ್ನ ಸ್ಟಾಪ್ ಮಾಡಿ ಹೊರಗಡೆ ಬಂದು ಚೆಕ್ ಮಾಡ್ತಾನೆ. ಆದ್ರೆ ಅಲ್ಯಾರು ಕೂಡ ಕಾಣಿಸೋದೇ ಇಲ್ಲ. ಇನ್ನೇನೋ ಅಲ್ಲಿಂದ ವಾಪಸ್ ಹೋಗ್ಬೇಕು ಅನ್ನೋಷ್ಟರಲ್ಲೇ ರಸ್ತೆಯಲ್ಲಿ ರಕ್ತ ಸೋರಿರೋದನ್ನ ನೋಡ್ತಾನೆ. ಈಗ ಸಲೀಂಗೆ ಕನ್ಫರ್ಮ್ ಆಗುತ್ತೆ, ಖಂಡಿತ ಇಲ್ಯಾರೋ ಇದ್ದಾರೆ, ಅವರಿಗೇನೋ ಹೆಚ್ಚು ಕಮ್ಮಿ ಆಗಿದೆ ಅಂತ. ತಕ್ಷಣ ಹೋಗಿ ಜೀಪ್ ನಲ್ಲಿರುವ ತನ್ನ ಗನ್ ಅನ್ನ ತೆಗೆದುಕೊಳ್ಬೇಕು ಅನ್ನೋಷ್ಟರಲ್ಲಿ ಆ ವಿಚಿತ್ರ ವ್ಯಕ್ತಿ ಹಿಂದಿನಿಂದ ಬಂದು ಅವನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಬಿಡುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ಸಲೀಂ ಕೂಡ ಮಿಸ್ಸಿಂಗ್ ಆಗಿದ್ದಾನೆ ಅಂತ ನ್ಯೂಸ್ ವೈರಲ್ ಆಗುತ್ತೆ. ಹಾಗೂ ಕಾರ್ತಿಕ್ ಹಾಗೂ ಅಂಜನಾಳ ಮಿಸ್ಸಿಂಗ್ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ರೂಟ್ ನಂಬರ್ 17ಗೆ ಹೋಗಿದ್ದ ಅಂತ ಎಲ್ಲ ಕಡೆ ನ್ಯೂಸ್ ವೈರಲ್ ಆಗುತ್ತೆ. ತಕ್ಷಣ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡ ಬೇರೆ ಪೊಲೀಸರು ರೂಟ್ ನಂಬರ್ 17 ಒಳಗಡೆ ಬಂದು ಚೆಕ್ ಮಾಡಿದಾಗ ಸಲೀಂನ ಜೀಪ್ ಸಿಗುತ್ತೆ. ಆದ್ರೆ ಆತ ಮಾತ್ರ ಸಿಗೋದಿಲ್ಲ. ಖಂಡಿತ ಈ ಕಾಡಲ್ಲೇನೋ ಮಿಸ್ಟರಿ ಇದೆ, ಇದರ ಒಳಗಡೆ ಹೋಗೋರು ಮಿಸ್ಸಿಂಗ್ ಆಗ್ತಾರೆ ಅಥವಾ ನಿಗೂಢವಾಗಿ ಸಾಯ್ತಾರೆ ಅಂತ ಎಲ್ಲರೂ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈಗ ಹೈಯರ್ ಆಫೀಸರ್ಸ್ ಗಳು ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಬ್ ಇನ್ಸ್ಪೆಕ್ಟರ್ ವಿಘ್ನೇಶ್ ನನ್ನ ಅಸೈನ್ ಮಾಡ್ತಾರೆ. ಈಗ ವಿಘ್ನೇಶ್ ಮೊದಲು ಆ ರೂಟ್ ನಂಬರ್ 17 ನ ಮಿಸ್ಟರಿ ಏನು ಅಂತ ಪತ್ತೆ ಮಾಡೋದಕ್ಕೆ ಡಿಸೈಡ್ ಮಾಡ್ತಾನೆ. ಸ್ಟೇಷನ್ ಬಂದು ಆ ರೂಟ್ ನಂಬರ್ 17 ಬಗ್ಗೆ ಈ ಹಿಂದೆ ಯಾವ್ದಾದ್ರು ಕೇಸ್ಗಳು ರಿಜಿಸ್ಟರ್ ಆಗಿತ್ತ ಅಂತ ಚೆಕ್ ಮಾಡಿದಾಗ ಸುಮಾರು 25 ವರ್ಷಗಳ ಹಿಂದಿನ ಒಂದು ಕೇಸ್ ಫೈಲ್ ಸಿಗುತ್ತೆ. ಸ್ನೇಹಿತರೆ, ಆ ಕೇಸ್ ಫೈಲ್ ನ ಒಳಗಡೆ ಚಿತ್ರದ ಮೊದಲ ಸೀನ್ ನಲ್ಲಿ ರಾತ್ರಿ ಹೊತ್ತು ಒಂದು ಹಳೆಯ ಅಂಬಾಸಿಡರ್ ಕಾರು ಕಾಡಿನ ಒಳಗಡೆ ಹೋಗ್ತಿದ್ದಾಗ ಆಕ್ಸಿಡೆಂಟ್ ಆಗಿತ್ತಲ್ವಾ. ಆಗ ಆ ಕಾರ್ ನಲ್ಲಿ ಟ್ರಾವೆಲ್ ಮಾಡ್ತಿದ್ದ ಎಂಜಿನಿಯರ್ ನ ಫ್ಯಾಮಿಲಿ ನಿಗೂಢವಾಗಿ ಸತ್ತು ಹೋಗಿರುತ್ತೆ. ಸ್ಟೇಟ್ಮೆಂಟ್ಸ್ ಗಳನ್ನ ಚೆಕ್ ಮಾಡಿದಾಗ ಒಂದಷ್ಟು ಜನ ಅದು ಆಕ್ಸಿಡೆಂಟ್ ಅಂತ ಹೇಳಿದ್ರೆ, ಮತ್ತೊಂದಷ್ಟು ಜನ ಇಲ್ಲ ಅವರನ್ಯಾರೋ ಕೊಲೆ ಮಾಡಿ ಸಾಯಿಸಿದ್ದಾರೆ ಅಂತ ಹೇಳಿರ್ತಾರೆ. ಹೀಗೆ ಆ ಎಂಜಿನಿಯರ್ ನ ಫ್ಯಾಮಿಲಿ ಸತ್ತ ನಂತರವೇ ರೂಟ್ ನಂಬರ್ 17ಗೆ ಹೋದ ಒಬ್ಬೊಬ್ಬರೇ ನಿಗೂಢವಾಗಿ ಮಿಸ್ಸಿಂಗ್ ಆಗೋದು ಅಥವಾ ಸಾಯೋದು ಶುರುವಾಗಿರುತ್ತೆ. ನಂತರ ಪೊಲೀಸರು ಇನ್ವೆಸ್ಟಿಗೇಷನ್ ಕೂಡ ಮಾಡಿರ್ತಾರೆ. ಆದ್ರೆ ಯಾವುದೇ ಎವಿಡೆನ್ಸ್ ಗಳು ಸಿಗದೆ ಕೊನೆಗೆ ದೆವ್ವನೆ ಆ ಕೊಲೆಗಳನ್ನ ಮಾಡ್ತಿದೆ ಅಂತ ಸುಮ್ಮನಾಗಿರ್ತಾರೆ. ನಂತರ ಲೋಕಲ್ ಗವರ್ಮೆಂಟ್ ನವರು 6 ಗಂಟೆ ಮೇಲೆ ರೂಟ್ ನಂಬರ್ 17ಗೆ ಯಾರು ಕೂಡ ಹೋಗಬಾರ್ದು ಅಂತ ಆ ರಸ್ತೆಯಲ್ಲಿ ಸೈನ್ ಬೋರ್ಡ್ ಅನ್ನ ಕೂಡ ಹಾಕಿಸಿರ್ತಾರೆ. ಈಗ ಆ ಕೇಸ್ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋದಕ್ಕೆ ಅಂತ 25 ವರ್ಷಗಳ ಹಿಂದೆ ಆ ಕೇಸ್ ಬಗ್ಗೆ ಆರ್ಟಿಕಲ್ ಬರೆದಿದ್ದ ವ್ಯಕ್ತಿಯ ಬಳಿ ಬರ್ತಾನೆ. ಈಗ ಆ ನ್ಯೂಸ್ ಪೇಪರ್ ತೋರಿಸಿ ವಿಚಾರಿಸಿದಾಗ ಹೌದು ಅದನ್ನ ಬರ್ದಿದ್ದು ನಾನೇ ಅಂತ ಆ ವ್ಯಕ್ತಿ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ವ್ಯಕ್ತಿ ಹೇಳೋದೇನಂದ್ರೆ, ಸರ್ ಆ ಕೇಸ್ ನ ಬಗ್ಗೆ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬಾನೇ ಪ್ರೆಷರ್ ಬರ್ತಿತ್ತು ಸರ್. ನಾನು ಕಲೆಕ್ಟ್ ಮಾಡಿದ್ದ ಒಂದಷ್ಟು ಎವಿಡೆನ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ನ್ಯೂಸ್ ಪೇಪರ್ ನಲ್ಲಿ ಪ್ರಿಂಟ್ ಮಾಡಬಾರ್ದು ಅಂತ ರೆಸ್ಟ್ರಿಕ್ಷನ್ ಮಾಡಿದ್ರು. ಆದ್ರೆ ಆಗ ಏನೇನಾಗಿತ್ತು ಅಂತ ಎಲ್ಲವನ್ನ ಈ ಪುಸ್ತಕದಲ್ಲಿ ಬರ್ದಿದ್ದೀನಿ ಅಂತ ಕೊಡ್ತಾನೆ. ಸರಿ ಅಂತ ವಿಘ್ನೇಶ್ ಆ ಪುಸ್ತಕವನ್ನ ಓದೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಇಲ್ಲಿಗೆ ಸೀನ್ ಕಟ್ಟಾಗಿ ಕಥೆಯಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, 1995ರಲ್ಲಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿರುವ ಜಾನ್ ಅವನ ಹೆಂಡತಿ ಹಾಗೂ ಮಗ ಫ್ರೆಡ್ಡಿಯನ್ನ ನೋಡ್ತೀವಿ. ಹಾಗೂ ಆ ಸಮಯದಲ್ಲಿ ಈಗ ಕಿಡ್ನಾಪ್ ಆಗಿರುವ ಕಾರ್ತಿಕ್ ನ ತಂದೆ ಗುರುಮೂರ್ತಿನೇ MLA ಆಗಿರ್ತಾನೆ. ಸ್ನೇಹಿತರೆ, ಈ ಗುರುಮೂರ್ತಿ ಹೊರಗಡೆ ನೋಡೋದಕ್ಕೆ ತುಂಬಾನೇ ಒಳ್ಳೆಯ ಪೊಲಿಟಿಷಿಯನ್ ಅನ್ನೋ ರೀತಿ ನಾಟಕ ಮಾಡ್ತಿರ್ತಾನೆ. ಆದ್ರೆ ಒಳಗಡೆ ಯಾರಿಗೋ ಗೊತ್ತಾಗದ ಹಾಗೆ ಹಲವಾರು ಇಲ್ಲಿಗಲ್ ಬಿಸ್ನೆಸ್ ಗಳನ್ನ ಹಾಗೂ ಆಕ್ಟಿವಿಟೀಸ್ ಗಳನ್ನ ರನ್ ಮಾಡ್ತಿರ್ತಾನೆ. ಸೊ ತನ್ನ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳಿಗೆ ಸಹಾಯ ಆಗೋ ರೀತಿ ಕಾಡಿನಲ್ಲಿ ಹೋಗಿದ್ದ ಆ ಹೈವೇ ಪಕ್ಕದಲ್ಲಿ ರೂಟ್ ನಂಬರ್ 17 ಅಂದ್ರೆ ಒಂದು ಚಿಕ್ಕ ದಾರಿಯನ್ನ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಆದ್ರೆ ಕಾಡಿನಲ್ಲಿ ಈಗಾಗಲೇ ಹೈವೇ ಇದ್ದು ಈಗ ಹೊಸದಾಗಿ ರಸ್ತೆ ಮಾಡಿದ್ರೆ ಖಂಡಿತವಾಗಿಯೂ ಅಲ್ಲಿ ವಾಸ ಮಾಡ್ತಿರುವ ಕಾಡು ಪ್ರಾಣಿಗಳಿಗೆ ತೊಂದರೆಯಾಗುತ್ತೆ. ಜೊತೆಗೆ ಹೊಸದಾಗಿ ರಸ್ತೆ ಮಾಡಬೇಕು ಅಂದ್ರೆ ಸಾವಿರಾರು ಮರಗಳನ್ನ ಕೂಡ ಕಡಿಬೇಕಾಗುತ್ತೆ. ಹೀಗಾಗಿ ನಾನು ಅಪ್ರೂವಲ್ ಕೊಡೋದಿಲ್ಲ ಅಂತ ಜಾನ್ ರಿಜೆಕ್ಟ್ ಮಾಡಿಬಿಡ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಗುರುಮೂರ್ತಿ ಹಾಗೂ ಅವನ ಟೀಮ್ ನ ಪ್ಲಾನ್ ಏನಾಗಿರುತ್ತೆ ಗೊತ್ತಾ? ಆ ಕಾಡಿನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸಾವಿರಾರು ರಕ್ತ ಚಂದನದ ಮರಗಳಿರುತ್ತವೆ. ಸೊ ಅವನ್ನೆಲ್ಲ ಯಾರಿಗೋ ಗೊತ್ತಾಗದ ಹಾಗೆ ಸ್ಮಗಲ್ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತಿರುತ್ತೆ. ಆದ್ರೆ ಆ ರೀತಿ ಮರಗಳನ್ನ ಸಾಗಿಸ್ಬೇಕು ಅಂದ್ರೆ ಕಾಡಿನ ಮಧ್ಯದಲ್ಲಿ ಒಂದು ಸರಿಯಾದ ದಾರಿ ಬೇಕಲ್ವಾ? ಆದ್ರೆ ಎಂಜಿನಿಯರ್ ಆಗಿದ್ದ ಜಾನ್ ಅಪ್ರೂವಲ್ ಕೊಡದ ಕಾರಣ ಗುರುಮೂರ್ತಿಗೆ ತುಂಬಾನೇ ತೊಂದರೆ ಆಗೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಇವರು ಸ್ಮಗಲ್ ಮಾಡ್ತಿದ್ದ ಮರಗಳನ್ನ ಲೋಡ್ ಮಾಡಿದ್ದ ಲಾರಿಗಳು ಆ ಜಾಗದಲ್ಲಿ ಓಡಾಡೋದಕ್ಕೂ ಕಷ್ಟ ಆಗ್ತಿರುತ್ತೆ. ಹೇಗಾದ್ರೂ ಮಾಡಿ ಜಾನ್ ಅನ್ನ ಒಪ್ಪಿಸ್ಲೇಬೇಕು ಅಂತ ಅವನಿಗೆ ಲಂಚದ ಆಸೆ ಕೂಡ ತೋರಿಸ್ತಾನೆ. ಆದ್ರೆ ಜಾನ್ ಮಾತ್ರ ಒಪ್ಪೋದೇ ಇಲ್ಲ. ಕೊನೆಗೆ ಜಾನ್ ಹಾಗೂ ಅವನ ಇಡೀ ಫ್ಯಾಮಿಲಿಯನ್ನೇ ಕೊಲೆ ಮಾಡಬೇಕು ಅಂತ ಎಲ್ಲ ಸೇರ್ಕೊಂಡು ಪ್ಲಾನ್ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಜಾನ್ ನ ಮಗ ಫ್ರೆಡ್ಡಿಯ ಬರ್ತ್ಡೇ ಇರುತ್ತೆ. ಆ ದಿನ ರಾತ್ರಿ ಜಾನ್ ಹಾಗೂ ಅವನ ಹೆಂಡತಿ ತಮ್ಮ ಮಗನಿಗೆ ಕೇಕ್ ಕಟಿಂಗ್ ಮಾಡಿಸಿ ತಮ್ಮ ಅಂಬಾಸಿಡರ್ ಕಾರಿನಲ್ಲಿ ಮನೆಗೆ ವಾಪಸ್ ಬರ್ತಿರುತ್ತಾರೆ. ಅವರ ಕಾರು ಕಾಡಿನ ಮಧ್ಯ ಬರ್ತಿದ್ದ ಹಾಗೆ ಗುರುಮೂರ್ತಿ ಟೀಮ್ ನವರು ಅವರ ಕಾರಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿಬಿಡುತ್ತಾರೆ. ಹೀಗೆ ಆಕ್ಸಿಡೆಂಟ್ ಆದಾಗ ಜಾನ್ ಆನ್ ದ ಸ್ಪಾಟ್ ಸತ್ತು ಹೋಗಿರ್ತಾನೆ. ಆದ್ರೆ ಅವನ ಹೆಂಡತಿ ಹಾಗೂ ಮಗ ಬದುಕುಳಿದಿರ್ತಾರೆ. ಸ್ವಲ್ಪ ಸಮಯದ ನಂತರ ಅವರೆಲ್ಲ ಸತ್ತಿದ್ದಾರೋ ಇಲ್ವೋ ಅಂತ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಗುರುಮೂರ್ತಿ ತನ್ನ ಟೀಮ್ ನ ಸಮೇತ ಅಲ್ಲಿಗೆ ಬರ್ತಾನೆ.
ಆಗ ಫ್ರೆಡ್ಡಿಗೆ ಪ್ರಜ್ಞೆ ಬಂದಿರುತ್ತೆ. ಅವರನ್ನ ನೋಡ್ತಿದ್ದ ಹಾಗೇನೆ ಭಯಪಟ್ಟು ತಕ್ಷಣವೇ ಅಲ್ಲೇ ಇದ್ದ ಒಂದು ದೊಡ್ಡ ಮರದ ಹಿಂದೆ ಬಚ್ಚಿಟ್ಟುಕೊಳ್ತಾನೆ. ಜಾನ್ನ ಹೆಂಡತಿ ಬದುಕಿರೋದನ್ನ ನೋಡಿದ ಗುರುಮೂರ್ತಿ ಶಾಕಿಂಗ್ಲಿ ಅಲ್ಲೇ ಇದ್ದ ಒಂದು ದೊಡ್ಡ ಕಲ್ಲನ್ನ ಆಕೆ ತಲೆ ಮೇಲೆ ಹಾಕಿ ಸಾಯಿಸಿ ಬಿಡುತ್ತಾನೆ. ನಂತರ ಇವರ ಮಗ ಕೂಡ ಇಲ್ಲೇ ಎಲ್ಲೋ ಇರ್ತಾನೆ. ಅವನನ್ನ ಕೂಡ ಕೊಲೆ ಮಾಡಬೇಕು ಅಂತ ಹುಡುಕ್ತಾರೆ. ಆದ್ರೆ ತನ್ನ ತಂದೆ ತಾಯಿಯ ಕೊಲೆಯನ್ನ ಕಣ್ಣರೆ ನೋಡಿದ ಫ್ರೆಡ್ಡಿ ಹೆದರಿಕೊಂಡು ಕಾಡಿನ ಒಳಗಡೆ ಎಸ್ಕೇಪ್ ಆಗ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಆ ರೂಟ್ ನಂಬರ್ 17 ನಲ್ಲಿ ಈ ಹಿಂದೆ ಏನಾಗಿತ್ತು ಅಂತ ಕತೆ ಓದಿದ ವಿಘ್ನೇಶ್ಗೆ ತುಂಬಾನೇ ಶಾಕ್ ಆಗುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಕಾರ್ತಿಕ್ ಹಾಗೂ ಅಂಜನಾಳನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡ್ತಿರುವ ಆ ವಿಚಿತ್ರವಾದ ವ್ಯಕ್ತಿನೇ ಫ್ರೆಡ್ಡಿ ಆಗಿರ್ತಾನೆ. ತನ್ನ ತಂದೆ ತಾಯಿ ಸತ್ತ ನಂತರ ಫ್ರೆಡ್ಡಿ ಆ ಕಾಡಿನಲ್ಲಿ ಒಬ್ಬನೇ ಬೆಳೆದು ದೊಡ್ಡವನಾಗಿರ್ತಾನೆ. ಹಾಗೂ ರೂಟ್ ನಂಬರ್ 17 ನಲ್ಲಿ ಇದುವರೆಗೂ ಯಾರ್ಯಾರು ನಿಗೂಢವಾಗಿ ಸತ್ತಿದ್ದಾರೋ ಅವರನ್ನೆಲ್ಲ ಕೊಲೆ ಮಾಡಿದ್ದು ಈ ಫ್ರೆಡ್ಡಿನೇ. ಸ್ನೇಹಿತರೆ, ಇಲ್ಲಿ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಇದುವರೆಗೂ ರೂಟ್ ನಂಬರ್ 17 ನಲ್ಲಿ ಯಾರ್ಯಾರು ಕೊಲೆಯಾಗಿರ್ತಾರೋ ಅವರೆಲ್ಲ ಕೂಡ ಗುರುಮೂರ್ತಿ ಜೊತೆ ಸೇರ್ಕೊಂಡು ಫ್ರೆಡ್ಡಿಯ ತಂದೆ ತಾಯಿಯನ್ನ ಕೊಲೆ ಮಾಡಿದವರಾಗಿರ್ತಾರೆ. ಹಾಗಾದ್ರೆ ಕಾರ್ತಿಕ್ ಗುರುಮೂರ್ತಿಯ ಮಗ ಆಗಿರೋದಕ್ಕೇನೆ ಅವನನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ವಿಘ್ನೇಶ್ಗೆ ಅರ್ಥ ಆಗುತ್ತೆ. ಈಗ ಯಾರಿಗೋ ಗೊತ್ತಾಗದ ಹಾಗೆ ಸಲೀಂನನ್ನ ಹಾಗೂ ಅವರಿಬ್ಬರನ್ನ ಕಾಪಾಡಬೇಕು ಅಂತ ವಿಘ್ನೇಶ್ ಯಾರಿಗೋ ಗೊತ್ತಾಗದ ಹಾಗೆ ರೂಟ್ ನಂಬರ್ 17ಗೆ ಬರ್ತಾನೆ. ಈ ಕಡೆ ಸಲೀಂಗೆ ವಾಪಸ್ ಪ್ರಜ್ಞೆ ಬಂದಾಗ ತಾನು ಇಷ್ಟು ದಿನಗಳಿಂದ ಹುಡುಕ್ತಿರುವ ಕಾರ್ತಿಕ್ ಹಾಗೂ ಅಂಜನಾ ಅಲ್ಲಿರೋದನ್ನ ನೋಡಿ ಶಾಕ್ ಆಗ್ತಾನೆ. ಈಗ ಅಂಜನಾಗೆ ಧೈರ್ಯ ಹೇಳ್ತಾ ಹತ್ತಿರ ಬಂದು ನೋಡಿದ್ರೆ ಶಾಕಿಂಗ್ಲಿ ತಲೆಗೆ ತುಂಬಾನೇ ಪೆಟ್ಟಾಗಿದ್ದ ಕಾರಣ ಕಾರ್ತಿಕ್ ಆಗಲೇ ಸತ್ತು ಹೋಗಿರ್ತಾನೆ. ತುಂಬಾನೇ ಶಾಕ್ ಆದ ಸಲೀಂ ಹೇಗಾದ್ರೂ ಮಾಡಿ ಅಂಜನಾಳನ್ನ ಇಲ್ಲಿಂದ ಕಾಪಾಡಿಕೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲೇ ಒಳಗಡೆ ಫ್ರೆಡ್ಡಿ ಬರ್ತಾನೆ. ಸಲೀಂ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಫ್ರೆಡ್ಡಿನೇ ಸಲೀಂಗೆ ಸರಿಯಾಗಿ ಹೊಡೆದು ಬಿಡುತ್ತಾನೆ. ಹೀಗೆ ಒಳಗಡೆ ಇಬ್ಬರು ಫೈಟ್ ಮಾಡ್ತಿರುವಾಗ ಈ ಕಡೆ ಅಂಜನಾ ಅಲ್ಲಿಂದ ಮೇಲೆ ಬರ್ತಾಳೆ. ಅದೇ ಸಮಯಕ್ಕೆ ಇವರನ್ನ ಹುಡುಕ್ತಾ ಅಲ್ಲಿಗೆ ಬಂದ ವಿಘ್ನೇಶ್ಗೆ ಅಂಜನಾ ಕಾಣಿಸ್ತಾಳೆ. ಈ ಕಡೆ ಒಳಗಡೆ ಫೈಟ್ ಮಾಡ್ತಿದ್ದ ಸಲೀಂ ಹೇಗೋ ಮಾಡಿ ಆ ಫ್ರೆಡ್ಡಿಗೆ ಸರಿಯಾಗಿ ಹೊಡೆದು ತಪ್ಪಿಸಿಕೊಂಡು ಮೇಲೆ ಬರ್ತಾನೆ. ಹಾಗೂ ಆ ಗುಹೆ ಒಳಗಡೆ ಆಗಲೇ ಬೆಂಕಿ ಬಿದ್ದಿದ್ದ ಕಾರಣ ಫ್ರೆಡ್ಡಿಯನ್ನ ಒಳಗಡೆನೆ ಲಾಕ್ ಮಾಡಿ ಡೋರ್ ಅನ್ನ ಮುಚ್ಚಿ ಬಿಡುತ್ತಾನೆ. ನಂತರ ಅಂಜನಾಳನ್ನ ಕರೆದುಕೊಂಡು ಸಲೀಂ ಹಾಗೂ ವಿಘ್ನೇಶ್ ತಕ್ಷಣವೇ ಅಲ್ಲಿಂದ ಹೊರಟು ಬರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಎಂಡ್ಸಿನಲ್ಲಿ ಗುರುಮೂರ್ತಿ ತನ್ನ ಮಗ ಸತ್ತಿದ್ದ ಜಾಗಕ್ಕೆ ಅಂದ್ರೆ ಕಾಡಿನ ಒಳಗಡೆ ಬಂದಿರ್ತಾನೆ. ಅಂದ್ರೆ ತನ್ನ ಮಗ ಸತ್ತಿದ್ದ ಜಾಗದಲ್ಲಿ ಹೂವನ್ನ ಇಡೋದಕ್ಕೆ ಅಂತ ಒಬ್ಬನೇ ಬಂದಿರ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ? ಎಲ್ಲರೂ ಕೂಡ ಫ್ರೆಡ್ಡಿ ಒಳಗಡೆನೆ ಸತ್ತೋದ ಅಂತ ಅಂದುಕೊಂಡಿರ್ತಾರೆ. ಆದ್ರೆ ತುಂಬಾನೇ ಗಾಯಗಳಾಗಿದ್ದ ಫ್ರೆಡ್ಡಿ ಗುಹೆಯ ಮತ್ತೊಂದು ಡೋರ್ನ ಮೂಲಕ ಹೊರಗಡೆ ಬಂದು ತನ್ನ ಪ್ರಾಣವನ್ನ ಉಳಿಸಿಕೊಂಡಿರ್ತಾನೆ. ಹಾಗೂ ಈಗ ಇದೇ ಸಮಯಕ್ಕಾಗಿ ಕಾಯ್ತಿದ್ದ ಫ್ರೆಡ್ಡಿ ಕೊನೆಗೂ ಗುರುಮೂರ್ತಿಯನ್ನ ನೇಣು ಹಾಕಿ ಸಾಯಿಸಿ ಬಿಡುತ್ತಾನೆ. ಆ ಮೂಲಕ ತನ್ನ ತಂದೆ ತಾಯಿಯ ಸಾವಿಗೆ ಯಾರ್ಯಾರು ಕಾರಣರಾಗಿದ್ರು ಅವರನ್ನೆಲ್ಲ ಕೊಲೆ ಮಾಡಿ ತನ್ನ ಸೇಡನ್ನ ತೀರಿಸಿಕೊಂಡಿರ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.